Hello, I welcome you all to this session on basic thermal engineering. So in this session, let us quickly refresh what we have learnt so far. What is exactly a thermodynamic system? Thermodynamic system is defined as a area or space where some thermodynamic process takes place. ಇಲ್ಲಿ thermodynamic process ಏನು ಅಂತ ಹೇಳಿದರೆ ಇಲ್ಲೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ನ ನೀವೀಗ ನೋಟ್ಸಲ್ಲಿ ಹೇಗೆ ಡ್ರಾ ಮಾಡ್ತೀರಾ ಅಂತ ಹೇಳಿದರೆ ಸಿಂಪ್ಲಿ ಒಂದು ಸರ್ಕಲ್ ಡ್ರಾ ಮಾಡಿ ಈ ರೀತಿ. ಮತ್ತು ಇದಕ್ಕೆ ಸಿಸ್ಟಮ್ ಅಂತ ಹೆಸರು ಕೊಡಬೇಕು. ಈ ಸಿಸ್ಟಮ್ ಅಂದರೆ ಏನು ಆ್ಯಕ್ಚುಲಿ? ನಮಗೆ ಇಲ್ಲಿ ಮೇಯ್ನಾಗಿ ಥರ್ಮೋಡೈನಮಿಕ್ ಸಿಸ್ಟಮಲ್ಲಿ ವರ್ಕಿಂಗ್ ಫ್ಲೂಯಿಡ್ ಆರ್ ವರ್ಕಿಂಗ್ ಸಬ್ಸ್ಟೆನ್ಸ್ ಆರ್ ಸಿಸ್ಟಮ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಗ್ಯಾಸ್. ವೈ ವಿ ಆರ್ ಕನ್ಸಿಡರಿಂಗ್ ಗ್ಯಾಸ್? ಬಿಕಾಸ್ ಫಾರ್ ಇಟ್ಸ್ ಐಡಿಯಲ್ ಕಂಡೀಷನ್, ಬಿಕಾಸ್ ಆಫ್ ಇಟ್ಸ್ ಎನರ್ಜಿ ರಿಟೈನಿಂಗ್ ಕೆಪಾಸಿಟಿ. ಅದು ನಾವು ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾ, ಅದು ಸೈನ್ಸಲ್ಲಿ ನೀವು ಕಲ್ತಿರಬೇಕು ಇದಕ್ಕಿಂತ ಮುಂಚೆ, ಅದು ಏನು ಅಂತ. ನೆಕ್ಸ್ಟ್ ವಿ ಹ್ಯಾವ್ ಟು ಗಿವ್ ದಿ ನೇಮ್ ಫಾರ್ ದಿ ಸಿಸ್ಟಮ್. ಈ ಸಿಸ್ಟಮ್ ಒಳಗಡೆ ಏನಿದೆ ಅಂತ. ಈ ಸಿಸ್ಟಮ್ ಒಳಗಡೆ ಗ್ಯಾಸ್ ಇದೆ. ಗ್ಯಾಸ್ ಇಸ್ ದಿ ವರ್ಕಿಂಗ್ ಸಬ್ಸ್ಟೆನ್ಸ್. ಈ ವರ್ಕಿಂಗ್ ಸಬ್ಸ್ಟೆನ್ಸ್ನ ನಾವು ಬಿಹೇವಿಯರ್ನ ಸ್ಟಡಿ ಮಾಡಬೇಕು. ಥರ್ಮೋಡೈನಮಿಕ್ಸ್ ಮೀನ್ಸ್ ಯು ಆರ್ ಸ್ಟಡಿಂಗ್ ಅಬೌಟ್ ದಿ ಹೀಟ್, all the heat that can be converted into mechanical work. In general, by the study of thermodynamic, we can study what is an heat engine. Heat engine is nothing but an engine or a machine which will convert the heat energy into mechanical work. ನಾವು ಇದನ್ನು ಯಾಕೆ ಕಲಿಬೇಕು? ಯಾಕಂದರೆ ನಮ್ಮ ಮೇನ್ ಫೋಕಸ್ ಇಲ್ಲಿ ಐ ಸಿ ಇಂಜಿನ್. ಐ ಸಿ ಇಂಜಿನ್ ಏನು ಮಾಡುತ್ತೆ? ಫ್ಯೂಲಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟನ್ನ ಐ ಸಿ ಇಂಜಿನ್ ಏನು ಮಾಡುತ್ತೆ? ಮೆಕ್ಯಾನಿಕಲ್ ವರ್ಕಾಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಥರ್ಮೋಡೈನಮಿಕ್ ಸಿಸ್ಟಮ್ನ ಪ್ರಾಪರಾಗಿ ಇಲ್ಲಿ ಅನಲೈಸ್ ಮಾಡಬೇಕು. ಇಲ್ಲೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಒಳಗಡೆ ಏನಿದೆ ವರ್ಕಿಂಗ್ ಸಬ್ಸ್ಟೆನ್ಸ್? ಅದು ಗ್ಯಾಸ್. ಈಗ ಈ ಸಿಸ್ಟಮ್ಗೆ ಒಂದು ಡೆಫಿನೆಟ್ ಬೌಂಡ್ರಿ ಇದೆ. ಅದು ಬೌಂಡ್ರಿ ಆಫ್ ದಿ ಸಿಸ್ಟಮ್. ನಾನು ಅದನ್ನು ಸಿಸ್ಟಮ್ ಬೌಂಡ್ರಿ ಅಂತ ಹೇಳ್ಬೋದು, ಆರ್ ಸಿಂಪ್ಲಿ ಐ ಕ್ಯಾನ್ ಸೇ ಆಸ್ ಎ ಬೌಂಡರಿ. ನೀವು ಸಿಂಪಲ್ ಆಗಿ ಅದನ್ನು ಬೌಂಡ್ರಿ ಅಂತಲೂ ಹಾಕ್ಬೋದು ಆರ್ ಸಿಸ್ಟಮ್ ಬೌಂಡ್ರಿ ಅಂತಲೂ ಹಾಕ್ಬೋದು. ನೆಕ್ಸ್ಟ್ ಎನಿಥಿಂಗ್ ಔಟ್ಸೈಡ್ ದಿ ಬೌಂಡರಿ ಆರ್ ಎನಿಥಿಂಗ್ ಔಟ್ಸೈಡ್ ದಿ ಸಿಸ್ಟಮ್, ಅಲ್ಲೊಂದು ಬೌಂಡ್ರಿ ಇದೆ. ಅದರ ಹೊರಗಡೆ ಏನಿದೆ ಅಂತ ಅದನ್ನು ನಾವು ಸರೌಂಡಿಂಗ್ಸ್ ಅಂತ ಹೇಳ್ತೇವೆ. ಇಷ್ಟು ಎಲಿಮೆಂಟ್ನ ನೀವು ಡ್ರಾ ಮಾಡಿ ಥರ್ಮೋಡೈನಮಿಕ್ ಸಿಸ್ಟಮ್ನ ನೀವು ಡಿಫೈನ್ ಮಾಡಬೇಕು. ಯಾವ ರೀತಿ ಡಿಫೈನ್ ಮಾಡ್ತೀರಾ? ಥರ್ಮೋಡೈನಮಿಕ್ ಸಿಸ್ಟಮ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ಡೆಫಿನೆಟ್ ಏರಿಯಾ. ಇಲ್ಲಿ ಏರಿಯಾ ಯಾಕೆ ನೋಡಿ, ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ಸಮ್ ಬೌಂಡರಿ, ಅದಕ್ಕೋಸ್ಕರ ಏರಿಯಾ ಆರ್ ಅ ಸ್ಪೇಸ್ ಅಂತಲೂ ಕರಿಬೋದು. ವೇರ್ ಸಮ್ ಥರ್ಮೋಡೈನಮಿಕ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಥರ್ಮೋಡೈನಮಿಕ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಮೀನ್ಸ್ ಇಫ್ ಐ ಸಪ್ಲೈ ಹೀಟ್ ಟು ಇಟ್, ನಾನು ಇದಕ್ಕೆ ಹೀಟ್ ಟ್ರಾನ್ಸ್ಫರ್ ಮಾಡ್ತೇನೆ. ಹೀಟ್ ಟ್ರಾನ್ಸ್ಫರ್ ಮಾಡಿದರೆ ಈ ಸಿಸ್ಟಮ್ ಹೇಗೆ ಬಿಹೇವ್ ಮಾಡುತ್ತೆ ಅದನ್ನು ನಾವು ಥರ್ಮೋಡೈನಮಿಕ್ ಚಾಪ್ಟ್ರಲ್ಲಿ ಕಲಿತೇವೆ. ಇಟ್ ಈಸ್ ದಿ ರೀಜನ್ ವೇರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ ಆರ್ ಮಾಸ್ ಟು ಬಿ ಸ್ಟಡಿಡ್. ಒಂದು ಇಲ್ಲಿ ಹೀಟ್ ನಾವು ಸಪ್ಲೈ ಮಾಡಿದಾಗ ಈ ಗ್ಯಾಸ್ ಇದು ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಆರ್ ಗ್ಯಾಸ್ ಎಕ್ಸ್ಪಾಂಡ್ ಆಗುತ್ತೆ. ಈ ಗ್ಯಾಸ್ ಎಕ್ಸ್ಪಾಂಡ್ ಆದಾಗ ಅದು ಏನೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿನ ಅಲ್ಲಿ ಜನ್ರೇಟ್ ಮಾಡ್ತಾ ಇದೆ, ಆ ಎನರ್ಜಿಯಿಂದ ವರ್ಕ್ ಪ್ರೊಡ್ಯೂಸ್ ಮಾಡ್ಬೋದು. ನಾವು ವರ್ಕನ್ನು ಪ್ರೊಡ್ಯೂಸ್ ಮಾಡೋದು ಅನ್ನೋದು ತಪ್ಪು. ಆ್ಯಕ್ಚುಲಿ ವರ್ಕನ್ನ ಜನ್ರೇಟ್ ಮಾಡೋದು. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಸೊ ದೇರ್ ಫೋರ್ ನಾವು ವರ್ಕನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಆ ಸ್ಟೇಟ್ಮೆಂಟ್ ತಪ್ಪು. ಯಾವಾಗಲೂ ವರ್ಕ್ ಈಸ್ ಜನ್ರೇಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಎಕ್ಸಾಂಪಲ್, ಇನ್ ಇಂಜಿನ್ ದಿ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್, ದೆನ್ ಹೀಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ವರ್ಕ್ ಅಂತ ನಾವು ಹೇಳ್ಬೋದು. ಸಿಸ್ಟಮ್ ಈಸ್ ಡಿಫೈನ್ಡ್ ಅಮೌಂಟ್ ಆಫ್ ಲಿಕ್ವಿಡ್ ಆರ್ ಗ್ಯಾಸ್. ಯಾಕಂದರೆ ಸಿಸ್ಟಮ್ ಅಂತ ಹೇಳಿದ್ರೇನೆ ಗ್ಯಾಸ್, ವರ್ಕಿಂಗ್ ಸಬ್ಸ್ಟೆನ್ಸ್ ಇಸ್ ಗ್ಯಾಸ್. ಇನ್ ಎ ಬೌಂಡರಿ ಈಸ್ ನೋನ್ ಆಸ್ ಎ ಸಿಸ್ಟಮ್. ಐ ಥಿಂಕ್ ದಿಸ್ ಈಸ್ ಕ್ಲಿಯರ್. ನೆಕ್ಸ್ಟ್ ಥಿಂಗ್ ಈಸ್ boundary. It is a layer enclosing the system is known as boundary. The boundary may be flexible or rigid. ಅದು ಎಕ್ಸ್ಪಾಂಡ್ ಆಗ್ಬೋದು or rigid ಆಗಿರ್ಬೋದು. Next is surrounding. All the matter outside the boundary is called surrounding. It is nothing but the atmosphere around us. It is nothing but the air around us.
ವರ್ಕಿಂಗ್ ಫ್ಲೂಯಿಡ್ ಆರ್ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂದರೆ ಏನು? ವರ್ಕಿಂಗ್ ಫ್ಲೂಯಿಡ್ ಈಸ್ ಎ ಲಿಕ್ವಿಡ್ ಆರ್ ಗ್ಯಾಸ್. ನಾವು ಇಲ್ಲಿ ಲಿಕ್ವಿಡ್ ಯಾಕೆ ಕರಿತೇವೆ? ಪೆಟ್ರೋಲ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ಅದು ವರ್ಕಿಂಗ್ ಸಬ್ಸ್ಟೆನ್ಸ್ ಆಯಿತು. ಡೀಸೆಲ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ಅದು ವರ್ಕಿಂಗ್ ಸಬ್ಸ್ಟೆನ್ಸ್ ಆಯಿತು. ನಾವು ವೇಪರ್ಸ್ನ ಕೂಡ ಯೂಸ್ ಮಾಡ್ಬೋದು. ವೇಪರ್ಸಲ್ಲಿ ಅಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸು ಇರುತ್ತೆ, ಗ್ಯಾಸ್ ಪಾರ್ಟಿಕಲ್ಸು ಇರುತ್ತೆ, ಅದನ್ನು ವೇಪರ್ಸ್ ಅಂತ ಕರಿತೇವೆ. ಅದಕ್ಕೆ ಬೇಕಾದಷ್ಟು ಫ್ಯೂಲ್ ಸೋರ್ಸ್ ಎನರ್ಜಿ ನಾವು ಕನ್ವರ್ಟ್ ಮಾಡ್ಬೋದು. ಎಕ್ಸಾಂಪಲ್ ಕೂಡ ಇದೆ. ಇನ್ನೊಂದು ಮೇಯ್ನ್ ಆಗಿ ನಾವು ಗ್ಯಾಸ್ನ ಯಾಕೆ ಕರಿತೇವೆ? ಅದು ನಾರ್ಮಲಿ ಗ್ಯಾಸ್ ಅಂತಲೇ ಹೇಳೋದು ನಾವು. ವರ್ಕಿಂಗ್ ಫ್ಲೂಯಿಡ್ ಅಂದರೆ ನಾವು ಏರ್ನ ಇಲ್ಲಿ ವರ್ಕಿಂಗ್ ಫ್ಲೂಯಿಡ್ ಆಗಿ ನಾವು ಅಸ್ಯೂಮ್ ಮಾಡ್ತಾ ಇದ್ದೇವೆ ಥರ್ಮೋಡೈನಮಿಕ್ ಚಾಪ್ಟರಲ್ಲಿ. ಇವತ್ತಿದು ಮೇನ್ ಟಾಪಿಕ್. ನಾನು ಸ್ಟೇಟ್ ಆಫ್ ಸಿಸ್ಟಮ್, ಪಾತ್ ಆಫ್ ಸಿಸ್ಟಮ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ಕ್ಲಾಸ್ನ ಇವತ್ತು ನಾನು ಎಂಡ್ ಮಾಡ್ತೇನೆ. ಇದನ್ನು ನಾನು ಪ್ರಾಪರಾಗಿ ಐಡೆಂಟಿಫೈ ಮಾಡ್ತೇನೆ ವಿತ್ ದಿ ಹೆಲ್ಪ್ ಆಫ್ ಎ ಪಿಸ್ಟನ್ ಆ್ಯಂಡ್ ಸಿಲಿಂಡರ್. ಓಕೆ, ಸೊ ಇಲ್ಲಿ ಏನಿದೆ, ಇಲ್ಲಿ ನೋಡಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಇದು ಸಿಂಪಲ್ ಇದೆ. ನಾವೊಂದು ಎಕ್ಸ್ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಓಕೆ, ಈ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸಲ್ಲಿ ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ವಾಲ್ಯೂಮ್ನ ಕನ್ಸಿಡರ್ ಮಾಡಿದ್ದೇವೆ. ಇದು ವಾಲ್ಯೂಮ್ ಇನ್ಕ್ರೀಸಿಂಗ್, ಇದು 0. ಗ್ರಾಫ್ನ ನೀವು ಎಲ್ಲರೂ ಡ್ರಾ ಮಾಡಿರ್ತೀರ ಅಟ್ ಎನಿ ಲೆವೆಲ್, ಸ್ಕೂಲ್ ಲೆವೆಲಲ್ಲಾದರೂ ಮಾಡಿರ್ತೀರ. ಇದು 0 ಇಂದ ಇದು 1 2 3 4 V1 ಅಂದರೆ ಇಲ್ಲಿ 1 ಮೀಟರ್ ಕ್ಯೂಬ್. ವಾಲ್ಯೂಮ್ನ ಹೇಗೆ ನಾವು ಮೆಷರ್ ಮಾಡ್ತೇವೆ? ಮೀಟರ್ ಕ್ಯೂಬಲ್ಲಿ, ಹೌದಲ್ವಾ? ವಾಲ್ಯೂಮ್ ಅಂದರೆ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್, ಮೀಟರ್ ಕ್ಯೂಬ್ ಆಯಿತು. ಬೇಸಿಕ್ ಲೆಂತ್ SI ಯೂನಿಟಲ್ಲಿ ಮೀಟರಲ್ಲಿ ಮೆಷರ್ ಮಾಡ್ತೇವೆ. ವಾಲ್ಯೂಮಲ್ಲಿ 3 ವೇರಿಯೇಬಲ್ ಇದೆ, ಲೆಂತ್, ವಿಡ್ತ್ ಆ್ಯಂಡ್ ಹೈಟ್. ಸೊ ವಾಲ್ಯೂಮ್ ಈಸ್ ಮೆಷರ್ಡ್ ಇನ್ ಮೀಟರ್ ಕ್ಯೂಬ್. ಪ್ರೆಷರ್ ವಿಲ್ ಬಿ ಮೆಷರ್ಡ್ ಇನ್ ಬಾರ್ ಅಂತ ಹೇಳ್ತೇವೆ. ಓಕೆ, ಈ 1 ಬಾರ್ ಅಂತ ಹೇಳಿದರೆ ನನಗೆ ಪ್ರಾಪರಾಗಿ ಅಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಓಕೆ, 1 ಬಾರ್ ಅಂತ ಹೇಳಿದರೆ 1 ಇಂಟು 10 to the power of 5 ಅದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಇದು ಲಾಸ್ಟ್ ಅಲ್ಲಿ ಇದೆ ಫಾರ್ಮುಲಾಸ್ ಪಾರ್ಟ್ ಏನಿದೆ ಅಲ್ಲಿದೆ. 1 ಬಾರ್ ಇಸ್ ಈಕ್ವಲ್ ಟು 1 ಇಂಟು 10 to the power of 5 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಓಕೆ, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ನಾನು ವಾಲ್ಯೂಮ್ನ ಕನ್ಸಿಡರ್ ಮಾಡಿದ್ದೇನೆ, ವೈ ಆ್ಯಕ್ಸಿಸ್ನಲ್ಲಿ ನಾನು ಪ್ರೆಷರ್ನ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಸೊ ಲೆಟ್ ಮಿ ಕನೆಕ್ಟ್ ಡಿಜಿಟಲ್ ಪ್ಯಾಡ್. ನೋಡು ನನಗೆ ಬರಲಿಕ್ಕೆ ಆಗತ್ತಾ ಅಂತ ನಾನು ಟ್ರೈ ಮಾಡ್ತೇನೆ, ಸ್ವಲ್ಪ ಫಾಸ್ಟಾಗಿ ಆಗ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ನಾನು ಟ್ರೈ ಮಾಡ್ತೇನೆ ಆದಷ್ಟು. ಓಕೆ, ಸೊ ಇದು ಅರ್ಥ ಆಯ್ತಲ್ವ? ವಾಲ್ಯೂಮ್ ಇಟ್ ಈಸ್ ಮೆಷರ್ಡ್ ಇನ್ ಮೀಟರ್ ಕ್ಯೂಬ್ ಆ್ಯಂಡ್ ಪ್ರೆಷರ್ ಈಸ್ ಮೆಷರ್ಡ್ ಇನ್ ಬಾರ್. 1 ಬಾರ್ is nothing but 1 into 10 to the power of 5 Newton per meter square. So next what we have to do, we have to imagine a piston and cylinder. So let me draw a piston and cylinder. ಇಲ್ಲಿ ಟೆಕ್ಸ್ಟ್ ಇದೆ, ಸೊ ನಾನು ಇಲ್ಲಿ ಡ್ರಾ ಮಾಡ್ತೇನೆ. ನೀವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿದರೆ ಸಾಕು ಅಷ್ಟೇ. ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ. ಇಲ್ಲೊಂದು ಲೈನ್ ಡಯಾಗ್ರಾಮ್ ಹಾಕ್ತಾ ಇದ್ದೇನೆ, ಪಿಸ್ಟನ್ ಮತ್ತು ಸಿಲಿಂಡರ್. ಇದು ಇಲ್ಲಿ ಸಿಲಿಂಡರ್ ಆಯಿತು. ಇಲ್ಲಿ ವಾಲ್ಯೂಮ್ V1 ಅಂತ ಇದೆ ನೋಡಿ, ಇದು ವಾಲ್ಯೂಮ್ V1, ಇನಿಷಿಯಲ್ ವಾಲ್ಯೂಮ್ ಆಫ್ ದಿ ಗ್ಯಾಸ್. ದಿಸ್ ಸಿಸ್ಟಮ್ ಹ್ಯಾಸ್ ಗ್ಯಾಸ್ ಇಸ್ ದಿ ವರ್ಕಿಂಗ್ ಸಬ್ಸ್ಟೆನ್ಸ್. ಇಲ್ಲಿ ನಾನು ಈ ಪಿಸ್ಟನ್ ಫಸ್ಟ್ ಪೊಸಿಷನ್ ಹಾಕ್ತಾ ಇದ್ದೇನೆ. ಓಕೆ, ಸೊ ಇದು ಸಿಸ್ಟಮ್. ಈಗ ಇಟ್ ಈಸ್ ಅ ಕ್ಲೋಸ್ಡ್ ಪಿಸ್ಟನ್ ಆ್ಯಂಡ್ ಸಿಲಿಂಡರ್. ಸೊ ವಾಟ್ ಈಸ್ ಇನ್ಸೈಡ್ ದಿಸ್ ಸಿಸ್ಟಮ್? ಇನ್ಸೈಡ್ ದಿಸ್ ಸಿಸ್ಟಮ್ ಈಸ್ ಅ ಗ್ಯಾಸ್. ಈ ಪಿಸ್ಟನ್ ಸಿಲಿಂಡರ್ ಒಳಗಡೆ ಗ್ಯಾಸ್ ಇದೆ. ಈ ಗ್ಯಾಸಿಗೆ ಇನಿಷಿಯಲ್ ಪ್ರೆಷರ್ ಇದೆ, ಇನಿಷಿಯಲ್ ವಾಲ್ಯೂಮ್ ಇದೆ ಮತ್ತು ಇನಿಷಿಯಲ್ ಟೆಂಪರೇಚರ್ ಇದೆ. ಅದನ್ನು ನಾವು 0.1 ಇಲ್ಲಿ ಏನಿದೆ ಗ್ರಾಫಲ್ಲಿ 0.1 ಡಿನೋಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದಾದರೆ ಇಲ್ಲಿ ವಾಲ್ಯೂಮ್ ಕಮ್ಮಿ ಇದೆ, ಹೌದಲ್ವಾ? ಇಲ್ಲಿ ನೋಡಿ ವಾಲ್ಯೂಮ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 0 ಸ್ಟಾರ್ಟ್ ಆಗುತ್ತೆ, 0 ಸ್ಟಾರ್ಟ್ ಆಗ್ತಾ ಇದೆ. ಸೊ ವಾಲ್ಯೂಮ್ ಕಮ್ಮಿ ಇದೆ, ಹೌದಲ್ವಾ? ವಾಲ್ಯೂಮ್ ಕಮ್ಮಿ ಇದೆ, ಆದರೆ ಪ್ರೆಷರ್ ಏನಿದೆ, ಪ್ರೆಷರ್ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಾ? ಪ್ರೆಷರ್ ಜಾಸ್ತಿ ಯಾಕೆ ಇದೆ ಅಂತ ಹೇಳಿದರೆ ಇಟ್ ಈಸ್ ಕಂಪ್ರೆಸ್ಡ್. ಯಾವಾಗ ನಾವು ಗ್ಯಾಸ್ನ ಕಂಪ್ರೆಸ್ ಮಾಡ್ತೇವೆ ಅದರ ಪ್ರೆಷರ್ ಜಾಸ್ತಿ ಇದೆ. ದ್ಯಾಟ್ ಈಸ್ ಡಿನೋಟೆಡ್ ವಿತ್ ನಂಬರ್ 1. ಈ ಫಸ್ಟ್ ಪೊಸಿಷನ್ ಆಫ್ ಪಿಸ್ಟನ್ ಏನಿದೆ ಅದನ್ನು ನಾನು 1 ಡಿನೋಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾನು ಗ್ರಾಫಲ್ಲಿ ಆ ಪಾಯಿಂಟ್ನ ಇಲ್ಲಿ ಡಿನೋಟ್ ಮಾಡಬೇಕು. ಇಲ್ಲಿ ಯಾಕೆ ಡಿನೋಟ್ ಮಾಡಬೇಕು? ವಾಲ್ಯೂಮ್ ಕಮ್ಮಿ ಇದೆ, ಇನಿಷಿಯಲ್ ವಾಲ್ಯೂಮ್ ಈಸ್ V1 ಆ್ಯಂಡ್ ಇನಿಷಿಯಲ್ ಪ್ರೆಷರ್ ಈಸ್ P1. ಇಲ್ಲಿ P1 ಅನ್ನೋದು ಇಲ್ಲಿ ಮ್ಯಾಕ್ಸಿಮಮ್, ಪ್ರೆಷರ್ ಈಸ್ ಮೋರ್ ಬಟ್ ವಾಲ್ಯೂಮ್ ಈಸ್ ಲೆಸ್. ಓಕೆ, ಸೊ ಈಗ ನಾವು ಥರ್ಮೋಡೈನಮಿಕ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತೇವೆ, ನಾವು ಹೀಟ್ ಸೋರ್ಸ್ನ ಹಾಟ್ ಬಾಡಿ ಮತ್ತು ಕೋಲ್ಡ್ ಬಾಡಿ ರೀತಿ ನಾವು ಅಲ್ಲಿ ಡಿನೋಟ್ ಮಾಡ್ತೇವೆ.
ಇದೇನು ಅಂತ ಹೇಳ್ತೀನಿ ನಾನು. ಇಲ್ಲೊಂದು ಹಾಟ್ ಬಾಡಿ ಇದೆ, ಇದು ಹಾಟ್ ಬಾಡಿ, ಇನ್ನೊಂದು ಕೋಲ್ಡ್ ಬಾಡಿ, ಇನ್ನೊಂದು ಕೋಲ್ಡ್ ಬಾಡಿ. ಓಕೆ, ಈ ಸಿಸ್ಟಮ್ಗೆ ಹೀಟನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬೇಕೀಗ? ಈ ಸಿಸ್ಟಮ್ಗೆ ನಾವು ಹೀಟ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಸ್ಟ್ ಇನಿಷಿಯಲಿ ಈ ಹಾಟ್ ಬಾಡಿ ಏನಿದೆ ಅದನ್ನು ಈ ಬಾಟಮ್ ಆಫ್ ದಿ ಸಿಲಿಂಡರ್, ಈ ಬೇಸನ್ನು ನಾವು ಬಾಟಮ್ ಆಫ್ ದಿ ಸಿಲಿಂಡರ್ ಅಂತ ಹೇಳ್ತೇವೆ. ಈ ಹಾಟ್ ಬಾಡಿನ ಈ ಬಾಟಮ್ ಆಫ್ ದಿ ಸಿಲಿಂಡರ್ಗೆ ಟಚ್ ಮಾಡಿದರೆ ಏನಾಯಿತು? ಇಟ್ ಈಸ್ ಎ ವೆರಿ ಹೈ ಸೋರ್ಸ್ ಆಫ್ ಎನರ್ಜಿ ಅಂತ ತಿಳ್ಕೊಳ್ಳಿ. ಇಟ್ ಈಸ್ ವೆರಿ, ಅಲ್ಲಿ ಟೆಂಪರೇಚರ್ ಇಟ್ ಈಸ್ ವೆರಿ ಹೈ ಟೆಂಪರೇಚರ್. ಓಕೆ, ಅಲ್ಲಿ ಇನ್ಫನೈಟ್ ಅಂತ ಹೇಳ್ಬೋದು, ಇನ್ಫನೈಟ್ ಹೀಟ್ ಸೋರ್ಸ್. ನೀವು ಅದನ್ನು ಸನ್ನಿಗೆ ಕಂಪೇರ್ ಮಾಡ್ಬೋದು, ಈ ಹಾಟ್ ಬಾಡಿ ಏನಿದೆ ಅದನ್ನು ಸನ್ನಿಗೆ ಕಂಪೇರ್ ಮಾಡ್ಬೋದು. ಅಂಥ ಹೀಟ್ ಸೋರ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಇಲ್ಲಿ ಅದನ್ನು ಈ ಬಾಟಮ್ಗೆ ಟಚ್ ಮಾಡಿದರೆ ಏನಾಗುತ್ತೆ? ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ದಿಸ್ ಹಾಟ್ ಬಾಡಿ ಟು ದಿಸ್ ಗ್ಯಾಸ್. ಸೊ ವಾಟ್ ಅಲ್ಲಿ ಗ್ಯಾಸ್ ಹೇಗೆ ಬಿಹೇವ್ ಮಾಡುತ್ತೆ? ಗ್ಯಾಸ್ ವಿಲ್ ಎಕ್ಸ್ಪಾಂಡ್. ಅಫ್ಕೋರ್ಸ್ ಆ ಎಕ್ಸ್ಪಾನ್ಷನ್ ಆದಮೇಲೆ ಏನಾಗುತ್ತೆ? ಇಟ್ ವಿಲ್ ಪುಷ್ ದಿಸ್ ಪಿಸ್ಟನ್. ಆ ಪಿಸ್ಟನ್ ಪುಷ್ ಮಾಡಿ ಎಲ್ಲಿ ತನಕ ಬರ್ಬೋದು? ಅದು ಅಲ್ಲಿ ಪಿಸ್ಟನ್ ಸಿಲಿಂಡರಲ್ಲಿ ಮ್ಯಾಕ್ಸಿಮಮ್ ಪೊಸಿಷನ್ ಏನಿದೆ ಇಲ್ಲಿ ತನಕ ಬರ್ಬೋದು. ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಈ ಸೆಕೆಂಡ್ ಇದನ್ನು ನಾನು ಸೆಕೆಂಡ್ ಪೊಸಿಷನ್ ಅಂತ ನಾನು ಐಡೆಂಟಿಫೈ ಮಾಡ್ತಾ ಇದ್ದೇನೆ. ಓಕೆ, ಇನಿಷಿಯಲ್ ಪೊಸಿಷನ್ ಇದಿತ್ತು, ಇನಿಷಿಯಲ್ ಪೊಸಿಷನ್ ಆಫ್ ಪಿಸ್ಟನ್. ಒಮ್ಮೆ ನಾನು ಹಾಟ್ ಬಾಡಿಯಿಂದ ಹೀಟ್ ಸಪ್ಲೈ ಮಾಡಿದಾಗ ಏನಾಯಿತು? ಗ್ಯಾಸ್ ಎಕ್ಸ್ಪಾಂಡ್ ಆಯಿತು. ಗ್ಯಾಸ್ ಎಕ್ಸ್ಪಾಂಡ್ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲಿ ತನಕ ಇನ್ಕ್ರೀಸ್ ಆಗ್ತದೆ? ಅಂಟಿಲ್ ದಿ ಪಾಯಿಂಟ್ 2, ದಟ್ ಈಸ್ ದಿ ಸೆಕೆಂಡ್ ಪೊಸಿಷನ್. ಸೊ ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಏನಾಗ್ತದೆ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಣ. ದಿಸ್ ಈಸ್ ದಿ ಸೆಕೆಂಡ್ ಪೊಸಿಷನ್ ಆಫ್ ದಿ ಸಿಸ್ಟಮ್ ಆರ್ ದಿ ಪಿಸ್ಟನ್, ಸೆಕೆಂಡ್ ಪೊಸಿಷನ್ ಆಫ್ ದಿ ಪಿಸ್ಟನ್. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ಹೌದಲ್ವಾ? ವಾಲ್ಯೂಮ್ ಇನ್ಕ್ರೀಸ್ ಆಯಿತು ನೋಡಿ, ವಾಲ್ಯೂಮ್ ಇನ್ಕ್ರೀಸ್ ಆಯಿತು, V1 ಇಂದ V2ಗೆ ಇನ್ಕ್ರೀಸ್ ಆಯಿತು. ಆದರೆ ಪ್ರೆಷರ್ ಏನಾಯಿತು? ಪ್ರೆಷರ್ ಡಿಕ್ರೀಸ್ ಆಯಿತು, P1 ಇಂದ P2ಗೆ. ಇನಿಷಿಯಲಿ ಪ್ರೆಷರ್ ಜಾಸ್ತಿ ಇತ್ತು, ಆದರೆ ಇಲ್ಲಿ ಫೈನಲ್ ಸ್ಟೇಟಲ್ಲಿ ಅಂದರೆ ಸೆಕೆಂಡ್ ಪಾಯಿಂಟಲ್ಲಿ ಏನಾಯಿತು? ಪ್ರೆಷರ್ ಡಿಕ್ರೀಸ್ ಆಯಿತು. ಇದನ್ನೇ ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡೋದು ಅಷ್ಟೇ, ಇನ್ ಟರ್ಮ್ಸ್ ಆಫ್ ಏನಲ್ಲಿ ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟನ್ನು ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಮತ್ತು ವಾಲ್ಯೂಮಲ್ಲಿ ನಾವು ಡಿನೋಟ್ ಮಾಡೋದು ಅಷ್ಟೇ. ಇನಿಷಿಯಲಿ ಪ್ರೆಷರ್ ಜಾಸ್ತಿ ಇತ್ತು, ವಾಲ್ಯೂಮ್ ಕಮ್ಮಿ ಇತ್ತು. ನೆಕ್ಸ್ಟ್ ಸೆಕೆಂಡ್ ಸ್ಟೇಟಲ್ಲಿ ವಾಲ್ಯೂಮ್ ಜಾಸ್ತಿ ಆಯಿತು, ಆದರೆ ಪ್ರೆಷರ್ ಕಮ್ಮಿ ಆಯಿತು. ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಸೊ ನೆಕ್ಸ್ಟ್ ಈ ಪೊಸಿಷನಿಂದ ಎಗೇನ್ ಈ ಪೊಸಿಷನ್ಗೆ ನಾವು ಅದನ್ನು ರಿಟರ್ನ್ ತರಬೇಕು. ರಿಟರ್ನ್ ತರಬೇಕಾದ್ರೆ ಈಗ ನಾನು ಏನು ಮಾಡ್ತೇನೆ? ಈಗ ನಾನು ಇಲ್ಲಿ ಏನು ಕೋಲ್ಡ್ ಬಾಡಿ ಏನಿದೆ ಆ ಕೋಲ್ಡ್ ಬಾಡಿನ ಐ ವಿಲ್ ಗೆಟ್, ಈಗ ಹಾಟ್ ಬಾಡಿನ ತೆಗಿಬೇಕು, ಸಿಸ್ಟಮಿಂದ ತೆಗಿಬೇಕು. ಹಾಟ್ ಬಾಡಿ ಇರೋ ತನಕ ಸೆಕೆಂಡ್ ಪೊಸಿಷನಲ್ಲೇ ಇರುತ್ತೆ ಅದು. ಈಗ ನಾನು ಹಾಟ್ ಬಾಡಿನ ತೆಗಿತೇನೆ, ಕೋಲ್ಡ್ ಬಾಡಿನ ಈ ಬೇಸ್ ಮೇಲೆ ನಾನು ಕಾಂಟ್ಯಾಕ್ಟ್ ತರ್ತೇನೆ, ಆ ಬೇಸ್ಗೆ ಕಾಂಟ್ಯಾಕ್ಟಲ್ಲಿ ಇಡ್ತೇನೆ ನಾನು. ಆಗ ಏನಾಗುತ್ತೆ? ಈ ಗ್ಯಾಸ್ ಏನಿದೆ ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕರೆಕ್ಟಾಗಿ ನಾವು ಡಿಫೈನ್ ಮಾಡೋದಾದರೆ ಗ್ಯಾಸ್ ಎಕ್ಸ್ಪಾಂಡ್ಸ್ ಆನ್ ಹೀಟಿಂಗ್, ಕಂಪ್ರೆಸಸ್ ಆನ್ ಕೂಲಿಂಗ್ ಅಷ್ಟೇ. ಸೊ ನೀವು ಆ ಡಿಒ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾ ಇರ್ತೀರ. ಓಕೆ, ಆ ಡಿಒ ಸ್ಪ್ರೇ ಅಲ್ಲಿ ಏನಾಗಿದೆ? ಅಲ್ಲಿ ಲಿಕ್ವಿಡ್ ಪಾರ್ಟಿಕಲ್ಸ್ ಏನಿದೆ ಅದನ್ನು ಕಂಪ್ರೆಸ್ ಆಗಿ ಇಟ್ಟಿರ್ತಾರೆ. ನೀವು ಅದಕ್ಕೆ ಅದು ಕ್ಯಾನ್ನ ನೀವು ಟಚ್ ಮಾಡಿದರೆ ನಿಮಗೆ ಕೋಲ್ಡ್ ಆಗಿ ಫೀಲ್ ಆಗುತ್ತೆ. ಸೊ ಅದೇ ಪರ್ಪಸ್ ನೋಡಿ, ಏನು ಅದೇ ಲಾಜಿಕ್, ಅದೇ ಗ್ಯಾಸ್ ಇಟ್ ವಿಲ್ ಕಂಪ್ರೆಸ್ ಆನ್ ಕೂಲಿಂಗ್. ನಾವು ಕಂಪ್ರೆಸ್ ಮಾಡಿದಾಗ ಒಂದು ಅದು ಕೂಲ್ ಆಗುತ್ತೆ, ಆರ್ ಕೂಲ್ ಮಾಡಿದರೆ ಅದು ಕಂಪ್ರೆಸ್ ಆಗುತ್ತೆ. ಈಗ ಏನಾಗುತ್ತೆ? ನಾನು ಕೋಲ್ಡ್ ಬಾಡಿನ ಈ ಬೇಸ್ಗೆ ಟಚ್ ಮಾಡ್ತೇನೆ, ಆವಾಗ ಏನಾಯಿತು? ಈ ಗ್ಯಾಸ್ ಏನು ಎಕ್ಸ್ಪಾಂಡ್ ಆಗಿತ್ತು ಅದು ಕಂಪ್ರೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಪಿಸ್ಟನ್ ಇವಾಗ ರಿವರ್ಸ್ ಪೊಸಿಷನಲ್ಲಿ ಬರುತ್ತೆ. ಇನಿಷಿಯಲ್ ಆಗಿದ್ದು ಫಾರ್ವರ್ಡ್ ಪೊಸಿಷನ್ ಇತ್ತು, ನಾವು ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್. ದ್ಯಾಟ್ ಮೀನ್ಸ್ ಇಟ್ ವಿಲ್ ಗೋ ಬ್ಯಾಕ್, ಇದು ಬ್ಯಾಕ್ವರ್ಡ್ ಪೊಸಿಷನ್. ಈಗ ಫ್ರಮ್ 2 again it will move to 1. Initially it was going from 1 to 2. Okay, now again it will go from 2 to 1. ಅಂದರೆ ಇಲ್ಲಿ again ಇಲ್ಲಿ ಗ್ಯಾಸ್ ಇಟ್ ಈಸ್ ಕಂಪ್ರೆಸ್ಡ್. ಅದನ್ನು ನಾವು ಇಲ್ಲಿಂದ ವಾಪಸ್ ಡಿನೋಟ್ ಮಾಡ್ತೇವೆ. ನೋಡಿ, ಇನಿಷಿಯಲ್ ಆಗಿ ನಾನು ಹೀಟ್ ಮಾಡಿದಾಗ ಹಾಟ್ ಬಾಡಿನ ತಂದು ಹೀಟ್ ಮಾಡಿದಾಗ ಅದು ಹೇಗಾಯಿತು? ಇಟ್ ಈಸ್ ಮೂವಿಂಗ್ ಫ್ರಮ್ 1 to 2 ಬೈ ಯೂಸಿಂಗ್ ದಿಸ್ ಪಾತ್. ಅಂದರೆ ಅಲ್ಲಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಗ್ಯಾಸ್ ಇಸ್ ಎಕ್ಸ್ಪಾನ್ಷನ್ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರೆಷರ್ ಡಿಕ್ರೀಸ್ ಆಗ್ತಾ ಇದೆ. ನಾನು ಒಮ್ಮೆ ಕೋಲ್ಡ್ ಬಾಡಿನ ಟಚ್ ಮಾಡಿದ ಕೂಡಲೇ ಅದು ಗ್ಯಾಸ್ ಏನಾಗ್ತಾಯಿದೆ? ಕಂಪ್ರೆಸ್ ಆಗ್ತಾ ಇದೆ. ಅಂದರೆ ವಾಲ್ಯೂಮ್ ಇಟ್ ಈಸ್ ರೆಡ್ಯೂಸಿಂಗ್ ಬಟ್ ಪ್ರೆಷರ್ ಈಸ್ ಇನ್ಕ್ರೀಸಿಂಗ್. ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇಷ್ಟೇ, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಐ ಹೋಪ್ ದಿಸ್ ಈಸ್ ಕ್ಲಿಯರ್. ವಿತ್ ದಿಸ್ ವಿ ಹ್ಯಾವ್ ಟು ಡಿಫೈನ್ ಸಮ್ ಪ್ರಾಪರ್ಟೀಸ್. ಈಗ ಈ ಸಿಸ್ಟಮ್ಗೆ ಸ್ವಲ್ಪ ಪ್ರಾಪರ್ಟೀಸ್ ಇರುತ್ತೆ. ಏನೆಲ್ಲ ಪ್ರಾಪರ್ಟೀಸ್? ಈ ಪಾಯಿಂಟ್ 1ನಲ್ಲಿ ಏನೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ. ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ? ಇಟ್ ಮೇ ಹ್ಯಾವ್ ಏನಿದೆ? ಇಟ್ ಮೇ ಹ್ಯಾವ್ ಸಮ್ ಇನಿಷಿಯಲ್
ಸಾರಿ ಅದು ಹೋಯಿತು. ಓಕೆ, ಸೊ ಐ ವಿಲ್ ರೀಡ್ರಾ ಇಟ್. ಓಕೆ, ಸೊ ಇಟ್ ಮೇ ಹ್ಯಾವ್ ಸಮ್ ಇನಿಷಿಯಲ್ ಪ್ರೆಷರ್, ಅದನ್ನು ನಾವು P1 ಇಂದ ಡಿನೋಟ್ ಮಾಡ್ತೇವೆ. ಇನಿಷಿಯಲ್ ಪ್ರೆಷರ್, ಇಟ್ ಮೇ ಹ್ಯಾವ್ ಸಮ್ ಇನಿಷಿಯಲ್ ವಾಲ್ಯೂಮ್ ಆ್ಯಂಡ್ ಇಟ್ ಮೇ ಹ್ಯಾವ್ ಸಮ್ ಇನಿಷಿಯಲ್ ಟೆಂಪರೇಚರ್. ಈ ಟೆಂಪರೇಚರ್ ಅನ್ನೋದನ್ನು ಇನ್ನೊಂದು ನಾವು ಗ್ರಾಫಲ್ಲಿ ಬಿಡಿಸ್ಬೇಕು, ಅದು ಫ್ಯೂಚರಲ್ಲಿ ಚಾಪ್ಟ್ರಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ನಾವು ಜಸ್ಟ್ ವಾಲ್ಯೂಮ್ ಮತ್ತು ಪ್ರೆಷರ್ ಮೇಲೆ ಕಾನ್ಸಂಟ್ರೇಟ್ ಮಾಡುವ. ಈ ಪಾಯಿಂಟ್ 1ನಲ್ಲಿ ಏನಿತ್ತು, ಪ್ರೆಷರ್ ಜಾಸ್ತಿ ಇತ್ತು ಆದರೆ ವಾಲ್ಯೂಮ್ ಕಮ್ಮಿ ಇತ್ತು. ಇನಿಷಿಯಲ್ ಪ್ರೆಷರ್ನ ನಾವು P1 ಅಂತ ಡಿನೋಟ್ ಮಾಡ್ತೇವೆ, ಇನಿಷಿಯಲ್ ವಾಲ್ಯೂಮ್ನ ನಾವು V1 ಅಂತ ಡಿನೋಟ್ ಮಾಡ್ತೇವೆ, ಇನಿಷಿಯಲ್ ಟೆಂಪರೇಚರ್ನ ನಾವು T1 ಅಂತ ನಾವು ಡಿನೋಟ್ ಮಾಡ್ತೇವೆ. ಓಕೆ, ಇಲ್ಲಿ ಇನಿಷಿಯಲ್ ಪೊಸಿಷನಲ್ಲಿ ಟೆಂಪರೇಚರ್ ಜಾಸ್ತಿನೇ ಇರುತ್ತೆ. ಯಾವಾಗ ನಾವು ಗ್ಯಾಸ್ನ ಕಂಪ್ರೆಸ್ ಮಾಡ್ತೇವೆ ಅದರ ಟೆಂಪರೇಚರ್ ಆಟೋಮೆಟಿಕ್ ಆಗಿ ಜಾಸ್ತಿ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಸ್ಟೇಟ್ 2 ಅಲ್ಲಿ ಏನಿತ್ತು ಅಲ್ಲಿ ಫೈನಲ್ ಕಂಡೀಷನ್ ಅಂತ ನಾವು ಡಿನೋಟ್ ಮಾಡ್ತೇವೆ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ P2, V2 ಆ್ಯಂಡ್ T2. ದಟ್ ಮೀನ್ಸ್ ಫೈನಲ್ ಪ್ರೆಷರ್ P2, final volume V2, then final temperature T2. Here pressure it is reduced, ಅಂದರೆ ಪ್ರೆಷರ್ ಕಮ್ಮಿ ಇದೆ, ವಾಲ್ಯೂಮ್ ಜಾಸ್ತಿ ಇದೆ, ಟೆಂಪರೇಚರ್ ಕೂಡ ಕಮ್ಮಿ ಇರ್ಬೋದು. ಓಕೆ, ಸೊ ಇಷ್ಟು ಅದನ್ನು ನಾವು ಪ್ರಾಪರ್ಟೀಸಿಂದ ನಾವು ಡಿನೋಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇಷ್ಟೇ. ಈ ಗ್ರಾಫ್ ನೀವು ಹಾಕಬೇಕು ಮತ್ತು ಇದನ್ನು ಡಿಫೈನ್ ಮಾಡಬೇಕು ಏನೆಲ್ಲ. ಇಲ್ಲಿ 1 ಮತ್ತು 2 ಏನಿದೆ ದಟ್ ಆರ್ ನಥಿಂಗ್ ಬಟ್ ಸ್ಟೇಟ್. 1 ಮತ್ತು 2 ಅಲ್ಲಿ ಗ್ಯಾಸ್ ಮೇ ಎಕ್ಸ್ಪೀರಿಯನ್ಸ್ ಎ ಡಿಫ್ರೆಂಟ್ ಕಂಡೀಷನ್. 1 ಅಲ್ಲಿ ವಾಲ್ಯೂಮ್ ಕಮ್ಮಿ ಇತ್ತು, ಪ್ರೆಷರ್ ಜಾಸ್ತಿ ಇತ್ತು, ಅದು ವಾಟ್ ದಿ ಗ್ಯಾಸ್ ಈಸ್ ಎಕ್ಸ್ಪೀರಿಯನ್ಸಿಂಗ್. ಓಕೆ, ಈಗ ನಾನು ಇದನ್ನು ಎಕ್ಸಾಂಪಲ್ ಹೇಳೋದಾದರೆ, ನೀವು ಇಲ್ಲಿ ಸುಳ್ಯದಿಂದ ಬ್ಯಾಂಗ್ಳೂರು ಹೋಗಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 2 ಡಿಫ್ರೆಂಟ್ ಪಾತ್ ಇದೆ. ಒಂದ ನೀವು ಹೇಗೆ ಹೋಗ್ಬೋದು, ಹಾಸನ್ ರೂಟಿಂದ ಹೋಗ್ಬೋದು, ಇನ್ನೊಂದು ನೀವು ಮೈಸೂರು ರೂಟಿಂದ ಹೋಗ್ಬೋದು ಅಂತ ಇಮ್ಯಾಜಿನ್ ಮಾಡಿ. ನೀವೀಗ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದಾದರೆ ಇಲ್ಲಿ ಫಸ್ಟ್ ಪೊಸಿಷನಲ್ಲಿ ಏನಿತ್ತು ಆ ಸಿಸ್ಟಮ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಕೈಂಡ್ ಆಫ್ ಏನು ಸ್ಟೇಟ್. ಅದು ನಾವು ಸ್ಟೇಟ್ ಅಂದರೆ ಏನು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಅಂತ ಹೇಳಿದರೆ ಈ ಫಸ್ಟ್ ಪೊಸಿಷನ್ಲಿ ಅಂದರೆ ಸುಳ್ಯದಲ್ಲಿ ಏನೋ ಒಂದು ಟೆಂಪರೇಚರ್ ಇರ್ಬೋದು, ಏನೋ ಒಂದು ಪ್ರೆಷರ್ ಇರ್ಬೋದು, ಏನೋ ಒಂದು ನೀವು ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಅಟ್ಮಾಸ್ಫಿರಿಕ್ ಪ್ರೆಷರ್ ವಾಲ್ಯೂಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರ, ಏನೋ ಒಂದು ಕಂಡೀಷನ್ ಇದೆ. ಓಕೆ, ಸೊ ಆದರೆ ನೀವು ಬ್ಯಾಂಗ್ಳೂರು ಹೋದಾಗ ಅದೇ ಕಂಡೀಷನ್ ಇರಲ್ಲ. ಬ್ಯಾಂಗ್ಳೂರಲ್ಲಿ ಟೆಂಪರೇಚರ್ ಬೇರೆ ಇರ್ಬೋದು, ಪ್ರೆಷರ್ ಬೇರೆ ಇರ್ಬೋದು, ಹೌದಲ್ವಾ? ಓಕೆ, ಸೊ ಇಲ್ಲಿ ಸ್ಟೇಟ್ ಅನ್ನೋದು ಇಟ್ ಈಸ್ ದಿ ಎಕ್ಸಾಕ್ಟ್ ಕಂಡೀಷನ್ ಅಟ್ ದಿಸ್ ಪಾಯಿಂಟ್. That means it may have separate volume, separate pressure, separate temperature, and this state, that is point number 2, this may have a separate pressure, separate volume and separate temperature. ನೀವಾಗ ಬಸ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಫಸ್ಟ್ ಯು ಆರ್ ಫ್ರಮ್ ಸುಳ್ಯ ಟು ಬ್ಯಾಂಗ್ಳೂರ್, ಯು ಆರ್ ಗೋಯಿಂಗ್ ಥ್ರೂ ಹಾಸನ್ ರೂಟ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಏನು ಆ ರೂಟ್ ಪಾಸ್ ಆಗ್ತಾ ಇದ್ದೀರಾ, ಯಾವ ರೂಟ್ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅದನ್ನು ನಾನು ಎ ಅಂತ ಡಿನೋಟ್ ಮಾಡ್ತಾ ಇದ್ದೇನೆ. ಅಂದರೆ ಈ ಸಿಸ್ಟಮ್, ಆ ಪಿಸ್ಟನ್ ಏನಿತ್ತು ಫ್ರಮ್ ಪೊಸಿಷನ್ 1 ಟು ಪೊಸಿಷನ್ 2 ಹೇಗೆ ಯಾವ ಪಾತಲ್ಲಿ ಮೂವ್ ಆಯಿತು ಅದು ಪಾತ್. ಅಂದರೆ ಎ ಇಂದ ನಾನು ಸುಳ್ಳೆಯಿಂದ ಬ್ಯಾಂಗ್ಳೂರು ಹೋದೆ, ಬಿ ಇಂದ ನಾನು ರಿಟರ್ನ್ ಬಂದೆ ಅಂತ ಇಮ್ಯಾಜಿನ್ ಮಾಡಿ. ಫಾರ್ವರ್ಡ್ ಮೋಷನ್ನ ಎ ಅಂತ ಹೇಳೋದು, ರಿಟರ್ನಲ್ಲಿ ಬಿ ಅಂತ. ಆ ಪಾತ್ ಏನಿತ್ತು, ಆ ರೂಟ್ ಏನಿತ್ತು ಅದನ್ನು ನಾವು ಪಾತ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಪ್ರೊಸೆಸ್ ಏನು ಅಂತ ಹೇಳಿದರೆ ಫ್ರಮ್ 1 ಟು 2 ನೀವು ಜರ್ನಿ ಮಾಡಿದ್ರಲ್ವಾ, ಆ ಜರ್ನಿ ಪ್ರೊಸೆಸ್ ಅಂತ. ಈ ರೂಟ್ ಅನ್ನೋದು ಇಟ್ ಈಸ್ ಪಾತ್. ಆದರೆ ಇಲ್ಲಿಂದ ಇಲ್ಲಿಗೆ ನಿಮಗೇನು ಟೈಮ್ ಕನ್ಸಿಡರ್ ಆಯಿತು ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್, ಅದನ್ನು ನಾವು ಪ್ರೊಸೆಸ್ ಅಂತ ಹೇಳ್ತೇವೆ. ಓಕೆ, ಆ ಜರ್ನಿನ ನಾವು ಪ್ರೊಸೆಸ್ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಅಗೇನ್ ಯು ಆರ್ ಗೋಯಿಂಗ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಟು ಸುಳ್ಯ, ಬಟ್ ದಿಸ್ ಟೈಮ್ ಯು ಆರ್ ಫಾಲೋವಿಂಗ್ ಎ ಡಿಫ್ರೆಂಟ್ ಪಾತ್. ಯಾವ ಪಾತ್? ನೀವು ಇದು ಮೈಸೂರಾಗಿ ಬರ್ಬೋದು. ಓಕೆ, ಸೊ ಇಲ್ಲಿ ಸಿಸ್ಟಮ್ ಪಿಸ್ಟನ್ ವಾಪಸ್ ರಿಟರ್ನ್ ಬರಬೇಕಾದ್ರೆ ಅದು ಇನ್ನೊಂದು ಪಾತಲ್ಲಿ ಬಂತು ಅಂತ ಹೇಳಿದರೆ, ನಾನು ಅದನ್ನು ಇನ್ನೊಂದು ಎಕ್ಸಾಂಪಲಲ್ಲಿ ಈಗ ಕ್ಲಿಯರ್ ಮಾಡ್ತೇನೆ ಏನು ಅಂತ. ಅಲ್ಲಿ ಪಾತ್ ಚೇಂಜ್ ಅಂದರೆ ಸ್ವಲ್ಪ ಸ್ಲೈಟಾಗಿ ಡಿವಿಯೇಷನ್ ಇರುತ್ತೆ ಅಂತ. ಓಕೆ, ಅದೇ ಪಾತಲ್ಲಿ ಅದು ರಿಟರ್ನ್ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಅಲ್ಲಿ ಫ್ರಿಕ್ಷನಿಂದ ಸ್ವಲ್ಪ ಸ್ಲೈಟ್ ಮೂಮೆಂಟ್ ಚೇಂಜ್ ಇರ್ಬೋದು, ಆರ್ ಸ್ವಲ್ಪ ಎನರ್ಜಿ ಲಾಸ್ ಆಗ್ಬೋದು. ಆದರೆ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದಿ ಇನಿಷಿಯಲ್ ಪೊಸಿಷನ್. ಸೊ ಇಫ್ ಇಟ್ ಕಮ್ಸ್ ಬ್ಯಾಕ್ ಟು ದಿ ಇನಿಷಿಯಲ್ ಪೊಸಿಷನ್, ಸೊ ಇಲ್ಲಿ 1 to 2 using path A, it is a process. Again from 2 to 1 using path B, it is a process. But if you complete the entire journey, when I say the entire journey, from 1 to 2 using path A, from 2 to 1 using path B, nodili 1 to 2 using path A, 2 to 1 using path B, you have reached your original position. ನೀವು ವಾಪಸ್ ಸುಳ್ಯಕ್ಕೇನೆ ಬಂದ್ರಿ. ಸೊ ಅದನ್ನು ನಾವು ಸೈಕಲ್ ಅಂತ ಹೇಳ್ತೇವೆ. ಪ್ರೊಸೆಸ್ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋದು. ಸೈಕಲ್ ಅಂದರೆ ಒಂದು ಪಾಯಿಂಟಿಂದ ಶುರು ಮಾಡ್ತೀರಾ, ಇನ್ನೊಂದು ಪಾಯಿಂಟಿಗೆ ರೀಚ್ ಆಗ್ತೀರಾ,
ಎಗೇನ್ ಆ ಎಂಡ್ ಪಾಯಿಂಟಿಂದ ನಿಮ್ಮ ಇನಿಷಿಯಲ್ ಪಾಯಿಂಟ್ಗೆ ಬಂದರೆ ಅದನ್ನು ನಾವು ಸೈಕಲ್ ಅಂತ ಹೇಳ್ತೇವೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಸ್ಟೇಟ್ ಆಫ್ ದಿ ಸಿಸ್ಟಮ್ ಇಟ್ ಈಸ್ ಡಿನೋಟೆಡ್ ಬೈ 1 and 2. ಪಾತ್ ಇಟ್ ಈಸ್ ನಥಿಂಗ್ ಬಟ್ ದಿ ರೂಟ್ ಆಫ್ ಟ್ರಾವೆಲ್ ಅಂತ ಹೇಳ್ಬೋದು. ಪಿಸ್ಟನ್ ಯಾವ ಪಾತಲ್ಲಿ ಹೋಗ್ತಾ ಇದೆ ಅಂತ, ದಟ್ ಈಸ್ ಐಡೆಂಟಿಫೈಡ್ ಬೈ A and B. Process is nothing but from 1 to 2 using path A is process. Again from 2 to 1 using path B is process. And if you complete the entire process forward and backward, that is you are going from 1 to 2 using path A, again you are coming back from 2 to 1 using path B, then it is called as a ಸೈಕಲ್. ಓಕೆ, ಸೊ ಅಲ್ಲಿ ಪಾತ್ ಯಾಕೆ ಚೇಂಜ್ ಆಗುತ್ತೆ, ನೀವು ಇಮ್ಯಾಜಿನ್ ಮಾಡಿ, ಹೈವೇ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇವಾಗ ನೀವು ಜರ್ನಿ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಪುತ್ತೂರಿಂದ ಸುಳ್ಯಕ್ಕೆ ನೀವು ಬರ್ತೀರಾ ಅಂತ ಇಮ್ಯಾಜಿನ್ ಮಾಡಿ. ಹೇಗೆ ಬರ್ತೀರಾ? ಬಸ್ ಇನಿಷಿಯಲ್ ಆಗಿ ಯಾವ ಸೈಡಲ್ಲಿ ಬರುತ್ತೆ? ಈ ಸೈಡ್ ಆಫ್ ದಿ ರೋಡಲ್ಲಿ ಬರುತ್ತೆ. ಇದು ಹೋಗಬೇಕಾದ್ರೆ ಅದು ಫಾರ್ವರ್ಡ್ ಜರ್ನಿ ಆಯಿತು. ಆದರೆ ಬ್ಯಾಕ್ವರ್ಡ್ ಎಗೇನ್ ಸುಳ್ಯದಿಂದ ಪುತ್ತೂರು ಬಂದಾಗ ಅದೇ ರೂಟಲ್ಲಿ ಬರುತ್ತಾ? ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ ಈಗ? ಇಟ್ ವಿಲ್ ಚೇಂಜ್ ಇಸ್ ಪಾತ್. ಇದೇ ಪಾತ್ ಡಿಫ್ರೆನ್ಸ್ ನೋಡಿ, ಒಂದು ಪಾತ್ ಎ ಇತ್ತು, ಫಾರ್ವರ್ಡ್ ಬಂದಾಗ ಒಂದು ಪಾತ್ ಇತ್ತು, ಇದು ನ್ಯಾಚುರಲ್ ಆ್ಯಕ್ಚುಲಿ. ರಿಟರ್ನ್ ಬಂದಾಗ ಇನ್ನೊಂದು ಪಾತ್ ಇತ್ತು, ಅದು ಬಿ ಅಂತ. ಸೊ ಇದು ಕಂಪ್ಯಾರಿಸನ್ ಅಷ್ಟೇ. ಆ್ಯಕ್ಚುಲ್ ಆಗಿ ಅದು ತುಂಬ ಕಾಂಪ್ಲೆಕ್ಸ್ ಇದೆ. ನಾವು ಅದನ್ನು ಕ್ವಾಸಿಸ್ಟ್ಯಾಟಿಕ್ ಪ್ರೊಸೆಸ್ ಬಂದಾಗ, ಏನು ಅಲ್ಲಿ ಕ್ವಾಸಿಸ್ಟ್ಯಾಟಿಕ್ ಅಂತ ಒಂದು ಪ್ರೊಸೆಸ್ ಇದೆ, ಅದು ಬಂದಾಗ ಒಂದು ಎಕ್ಸಾಂಪಲ್ ಕೊಟ್ಟು ಈ ಸ್ಟೇಟ್ ಪಾತ್ ಪ್ರೊಸೆಸ್ ಸೈಕಲ್ ಮತ್ತು ಕ್ವಾಸಿಸ್ಟ್ಯಾಟಿಕಲ್ಲಿ ಎಕ್ಸಾಕ್ಟಾಗಿ ಏನಾಗ್ತದೆ ಕ್ಲಿಯರಾಗಿ ನಿಮಗೆ ಅಲ್ಲಿ ಹೇಳ್ಕೊಡ್ತೇನೆ. ಓಕೆ, ಇವಾಗ ಟೆಂಪರರಿಯಾಗಿ ನಾವು ಇದನ್ನು ಡಿಫೈನ್ ಮಾಡುವ. ಐ ಹೋಪ್ ಇಲ್ಲಿ ಸ್ಟೇಟ್ ಪಾತ್ ಮತ್ತು ಪ್ರೊಸೆಸ್ ಸೈಕಲ್ ಏನು ಅಂತ ಅರ್ಥ ಆಗಿರ್ಬೋದು ನಿಮಗೆ ವಿತ್ ದಿಸ್ ಎಕ್ಸಾಂಪಲ್. ಓಕೆ, ಈಗ ನಾವು ಒಂದೊಂದೇ ಡಿಫೈನ್ ಮಾಡುವ. ನಾನಿಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿದ್ದೇನೆ. ಇದನ್ನು ಡಿಫೈನ್ ಮಾಡಿ ನಾನು ಕ್ಲೋಸ್ ಮಾಡ್ತೇನೆ. ಪಾತ್ ಆಫ್ ದಿ ಸಿಸ್ಟಮ್, it is the path through which system passes from initial equilibrium state. Initial equilibrium state ಅಂತ ಹೇಳಿದರೆ ಆ equilibrium state ಅಲ್ಲಿ it has a unique pressure, temperature and volume to its final equilibrium state. Final equilibrium state may have its unique pressure, volume and temperature. Okay, next, what is thermodynamic process? The thermodynamic process, it is nothing but when a heat changes its state from one equilibrium state ಅಂದರೆ 1 ಇಂದ to another equilibrium state, that is 2, then the path of successive state, ಅದು ಯಾವ ಪಾತ್ ಫಾಲೋ ಮಾಡ್ತಾ ಇದೆ, either A or B, that is known as ಅಂದರೆ through that successive state. ಓಕೆ, ಅಂದರೆ 1 ಇಂದ 2ಗೆ ಪಾತ್ A ಇಂದ ಹೋಗ್ಬೋದು, ಇನ್ನೊಂದು 2 ಇಂದ 1ಗೆ ಅದು B ಪಾತಿಂದ ಹೋಗ್ಬೋದು. ಇದು ಪಾತ್ ಅಂತ ಹೇಳಿದರೆ ಅದು ಯಾವ ಇನಿಷಿಯಲ್ ಇಂದ ಫೈನಲ್ ಯಾವ ಪಾತ್ ಹೋಗ್ತಾ ಇದೆ, either A or either B. ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಹೇಳಿದರೆ 1 ಇಂದ 2ಗೆ ಯೂಸಿಂಗ್ ಪಾತ್ ಎ, ದಟ್ ಈಸ್ ಪ್ರೊಸೆಸ್. 2 ಇಂದ 1ಗೆ ವಾಪಸ್ ಯು ಆರ್ ರಿಟರ್ನಿಂಗ್ ಬ್ಯಾಕ್ ಯೂಸಿಂಗ್ ಪಾತ್ ಬಿ, ದಟ್ ಈಸ್ ನೋನ್ ಆಸ್ ಅ process. Okay, then what is thermodynamic cycle? Thermodynamic cycle is nothing but when the process is performed on a system in such a way that final state is identical to the initial state, ಅಂದರೆ ಫೈನಲ್ ಆಗಿ ನೀವು ಅದೇ ಪೊಸಿಷನ್ಗೆ ರೀಚ್ ಆಗ್ತೀರಾ, then it is known as a thermodynamic cycle. ಅಂದರೆ 1 ಇಂದ 2ಗೆ ಯೂಸಿಂಗ್ ಪಾತ್ ಎ, again you are going back 2 to 1 using path B, you have completed one entire cycle. ಸೊ ಇಷ್ಟು ಡೆಫಿನೇಷನ್ ನಿಮಗೆ ಪ್ರಾಪರ್ ಆಗಿ ಗೊತ್ತಿರಬೇಕು ಟು ಎಕ್ಸ್ಪ್ಲೇನ್ ದಿಸ್. ಓಕೆ, ಅಲ್ಲಿ ಸ್ಟೇಟ್ ಅನ್ನೋದು ಇಲ್ಲಿತ್ತು ನೋಡಿ, ಸ್ಟೇಟ್ ಆಫ್ ದಿ ಸಿಸ್ಟಮ್ ನಾನಿಲ್ಲಿ ಮಿಸ್ ಮಾಡಿದೆ. ಸ್ಟೇಟ್ ಆಫ್ ದಿ ಸಿಸ್ಟಮ್, ಸ್ಟೇಟ್ ಅಂತ ಹೇಳಿದರೆ ಇಟ್ ಈಸ್ ದ ಕಂಡೀಷನ್ ಆಫ್ ದಿ ಸಿಸ್ಟಮ್ ಎಟ್ ಎನಿ ಪರ್ಟಿಕ್ಯುಲರ್ ಮೂಮೆಂಟ್ that can be identified by the properties such as pressure, volume, temperature. ಅಂದರೆ 1 ಮತ್ತು 2 ಇಲ್ಲಿ ಸ್ಟೇಟ್ ಇದೆ. ಅಲ್ಲಿ ಏನು ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಆ ಗ್ಯಾಸ್ ಪಾರ್ಟಿಕಲ್ಸ್, ಅದನ್ನು ನಾವು ಸ್ಟೇಟ್ ಅಂತ ಹೇಳ್ತೇವೆ. ಪಾತ್ ಅಂದರೆ ಅದು ರೂಟ್ ಆಯಿತು, ಟ್ರಾವೆಲ್ ಆಯಿತು. 1 to 2 ಅಂತ ಹೇಳಿದರೆ ಅದು ಜರ್ನಿ ಆಯಿತು, ಹೌ ಇಟ್ ಈಸ್ ಗೋಯಿಂಗ್, ಐದರ್ ಫಾರ್ವರ್ಡ ಬ್ಯಾಕ್ವರ್ಡ. ಸೈಕಲ್ ಅಂತ ಹೇಳಿದರೆ ಅದು ಒಮ್ಮೆ ಸ್ಟಾರ್ಟ್ ಆಯಿತು, ಇನ್ನೊಂದು ಪಾಯಿಂಟಿಗೆ ಹೋಯಿತು, ಎಗೇನ್ ಇಟ್ ವಿಲ್ ಎಂಡ್ ಇಟ್ಸ್ ಜರ್ನಿ by reaching the same original position, then it is known as a thermodynamic cycle. Okay, so let us end this class here.